ದುಡ್ಡಿಂದ ಓಡ್ಬೇಕು ಸ್ನೇಹಿತರೆ, ಬಸ್ ಹಿಂದೆ, ಹೆಣ್ಣಿಂದೆ, ಹೊನ್ನಿಂದೆ ಅಲ್ಲ. ನೀನ್ ಟ್ರ್ಯಾಕ್ ಅಲ್ಲಿ ಇರ್ಬೇಕಾಗಿದ್ದೇವ, ಇಲ್ಲೇನ್ ಮಾಡ್ತಾ ಇದೀಯ ನೀನು ಜೆಸಿ ರೋಡ್ ಅಲ್ಲಿ? ನಮ್ ಫ್ರೆಂಡ್ಸ್ ಇದ್ರು, ಜೊತೆಗೆ ವ್ಲಾಗ್ ಮಾಡ್ತಾ ಇದ್ವಿ. ಎವ್ರಿಥಿಂಗ್ ಇಸ್ ಅಬೌಟ್ ಮೇಕಿಂಗ್ ಮನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಸೊ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ, ಸುಮ್ಮನೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ ಅಂತ ಅನಿಸ್ತು. ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕೆಲಸ ಏನು ಅಂದರೆ, ಸ್ಯಾಡಲ್ದು ಬೋಲ್ಟ್ಗಳು ಕಟ್ಟಾಗಿದೆ, ಹಾಗೆ ನಮ್ಮ ಎಲ್ಲೆಷ್ಟು ಹೆಲ್ಮೆಟ್ದು ಪಿನ್ ಲಾಕ್ ಚೇಂಜ್ ಮಾಡಿಸ್ಬೇಕು. ಸೊ ಆಲ್ಮೋಸ್ಟ್ ಒಂದು ವರ್ಷದ ಮೇಲಾಯಿತು. ಸೊ ಹಾಗೆ ಗಾಡಿ ವಾಶ್ ಮಾಡಿ ನೆಕ್ಸ್ಟ್ ರೈಡಿಗೆ ರೆಡಿ ಮಾಡಿಸ್ಬೇಕು. ಎಲ್ಲ ಸರ್ವಿಸೆಲ್ಲ ಆಗಿದೆ. ಸೊ ಚಿಕ್ಕ ಪುಟ್ಟ ಕೆಲಸಗಳಿದೆ. ಹಾಗೆ ನಂದು ಗೋಪ್ರೋ ಸ್ವಲ್ಪ ಊಸ್ಟ್ ಆಗಿಬಿಟ್ಟಿದೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಎಲ್ಲರೂ ಅನ್ಕೋತೀನಿ. ಸೊ ಆನೆ ಆಗ್ತಾಯಿಲ್ಲ. ವಯನಾಡು ರೈಡ್ ಮುಗಿಸ್ಕೊಂಡು ಬಂದಾಗಲಿಂದ ಆನೆ ಆಗ್ತಾಯಿಲ್ಲ. ಸೊ ಅದೊಂದು ಸರಿ ಮಾಡಿಸ್ಬೇಕು. ಇವಾಗ ಗೌತಮ್ ಅವ್ರ ಮನೆ ಹತ್ರ ಹೋಗಬೇಕು. ಸೊ ಅವರು ಒಂದ್ಸಲಿ ನೋಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಚೆಕ್ ಮಾಡೋಣ. ಅಲ್ಲೊಂದ್ಸಲಿ ಆನೆ ಆಗ್ತಾಯಿಲ್ಲ. ಬ್ಯಾಟ್ರಿ ಹಾಕಿದ್ರೆ ಆನ್ ಆಗುತ್ತೆ, ಮತ್ತೆ ಆಫ್ ಮಾಡಿದ್ರೆ ನೆಕ್ಸ್ಟ್ ಆನೆ ಆಗಲ್ಲ. ಸೊ ಆ ಥರ ಆಗ್ತಾಯಿದೆ. ಸೊ ಬನ್ನಿ ಇವಾಗ ಗೌತಮ್ ಅವ್ರ ಮನೆ ಹತ್ರ ಹೋಗೋಣ. ಸೊ ಅಲ್ಲಿ ಅವ್ರನ್ನ ಪಿಕ್ ಮಾಡಿಕೊಂಡು ಒಂದು 2-3 ಕೆಲಸ ಇದೆ. ಹಾಗೆ ಗಾಡಿ ರೆಡಿ ಮಾಡಿಸ್ಕೊಂಡು ಹಾಗೆ ಓಡಾಡಿಕೊಂಡು ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಕೊನೆವರೆಗೂ ನೋಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಹೋಗೋಣ. ಆಲ್ಮೋಸ್ಟ್ 2 ವಾರದಿಂದ ಗಾಡಿ ನಿಂತ್ಬಿಟ್ಟು ಫುಲ್ಲು ಏರೆಲ್ಲ ಕಮ್ಮಿ ಆಗೋಗ್ಬಿಟ್ಟಿದೆ. ಸೊ ಬನ್ನಿ ಏರ್ ಇಡ್ಸೋಣ. ಇಲ್ಲಿ ಇನ್ನೇನು ಇಲ್ಲೇ ಇರೋದು ಬಂದೆ ಆಲ್ಮೋಸ್ಟು. ಸೊ ಗಾಡಿ ತುಂಬ ಎಳ್ದಾಡ್ತಾಯಿತ್ತು. ಸೊ ಅದಕ್ಕೆ ಇಳಿಸ್ಬೋಣ. ಮತ್ತೆ ಪಂಚರ್ ಹಾಕ್ಬಿಟ್ರೆ ಕಷ್ಟ ಆಗಿರೋದು. ಅಣ್ಣ ಗಾಡಿಲೇ ಬಿಟ್ಟಿರೋದು RCB ಅಂತ, ಇಲ್ಲ ನೀವು ಹಾಕ್ಸಿರೋದ ಅಂತ ಕೇಳ್ತವ್ರೆ. ನಾವು ಹಾಕ್ಸಿರೋದಪ್ಪ RCB ಅಂತ. RCB ಹಾಕ್ಸಿದ ತಕ್ಷಣ ಗೆದ್ದೇ ಬಿಟ್ರು. ಸೊ ಪ್ಲ್ಯಾನ್ ಚೇಂಜ್ ಆಗಿದೆ. ಗಾಡೀಲಿ ಹೋಗ್ಬೇಕಾಗಿತ್ತು, ಇವಾಗ ಕಾರಲ್ಲಿ ಹೋಗ್ತಾ ಇದೀವಿ. ಮಳೆ ಸ್ಟಾರ್ಟ್ ಆಯಿತು ಇನ್ನೇನು. ಸೊ ಇವಾಗ ಗೌತಮ್ ಭೈ ಅವ್ರ ಏರಿಯಾದಲ್ಲಿ ಇದ್ದೀವಿ. ಸೊ ಒಂದು ಬಟ್ಟೆ ಅಂಗಡಿ ವಿಸಿಟ್ ಮಾಡಬೇಕಾಗಿತ್ತು. ಸೊ ಕುಣಿಗಲ್ ಹತ್ರ ಒಂದ್ಸಲಿ ವಿಸಿಟ್ ಮಾಡಿದ್ವಿ. ಇಲ್ಲೂ ಬನ್ನಿ ಅಂತ ಕರೆದಿದ್ರು. ಸೊ ಇಲ್ಲೂ ಹೋಗ್ತಾ ಇದ್ದೀವಿ. ಹಾಗೆ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಇವತ್ತು ಇದೆಲ್ಲ ವ್ಲಾಗ್ ಫುಲ್ಲು, ಇವತ್ತಿಂದ ಎಲ್ಲ ವ್ಲಾಗು ಇದೇ ಇರುತ್ತೆ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಜಾಲಿ ವ್ಲಾಗ್ ಅಂದ್ಕೊಳ್ಳಿ. ಹಾಂ. ಸೊ ಇದೆ ಗೌತಮ್ ಅವರ ಬಲಿನೋ 2016 ಮಾಡಲು. ಇದೇ ಗಾಡಿಲಿ ಆಫ್ ರೋಡು ಎಲ್ಲ ಹೋಗ್ಬಿಟ್ಟಿದೆ. ಇದು ಈ ತುಮಕೂರಲ್ಲಿ ದೇವರಾಯನ ದುರ್ಗ ಬರುತ್ತಲ್ಲ, ಸ್ಪಾಟ್ ಇದೆ ಅಲ್ಲಿ. ಎಡ್ಜು ಒಂದು ಸ್ಟೋನ್ ಸ್ಪಾಟ್, ಆ ಸ್ಪಾಟ್ ಅಲ್ಲಿ ಬಲಿನೋ ನಿಂತು ಏನ್ ಹೇಳಿ ನೀವು ಫೋಟೋ ಕಳಿಸ್ತೀನಿ ಹಾಕೋದ್ರೆ. ನಾವು ಗಾಡಿಗಳು ನಿಲ್ಲಿಸ್ತಾ ಇದ್ವಿ ಅಲ್ಲಿ. 2 ವೀಲರ್ ನಿಲ್ಸ್ತಾ ಇದ್ರಲ್ಲ, ಕಾರ್ ಹಚ್ಕೊಂಡೋಗಿ ನಿಲ್ಸಿದ್ದೆ. ಅಷ್ಟೇ ಚಿಕ್ಕದಾಗಿದ್ದಲ್ಲಿ ಫೋಟೋ ವಿಡಿಯೋ ನೋಡಿದ್ಮೇಲೆ ನಮ್ಮ ಮನೇಲಿ ಎಲ್ಲೂ ಗಾಡಿ ಎತ್ಕೊಂಡು ಹೋಗಿಲ್ಲ, ಹಂಗೆ ಹಂಗೆ ಅಂತ ಹೇಳ್ಬಿಟ್ಟಿದ್ರು. ಅವಾಗ ತಗೊಂಡು ವಸ್ತುರಲ್ಲಿ ಹೋಗ್ಬಿಟ್ಟು ಎಡ್ಜಲ್ಲಿ ನಿಲ್ಸ್ಬಿಟ್ಟು ಅವಾಗೆಲ್ಲ ಟಿಕ್ ಟಾಕ್ ಫೇಮಸ್ ಅಲ್ವಾ, ಟಿಕ್ ಟಾಕ್ ವಿಡಿಯೋ ಮಾಡಿದ್ದೆ. ಓಡ್ಬಿಟ್ಟಿದ್ದೆ ಟಿಕ್ ಟಾಕ್. ಅದನ್ನ ನೋಡ್ಬಿಟ್ಟು ರಿಲೇಟಿವ್ಸ್ ಅವರೆಲ್ಲ ಏನು ಹಿಂಗೆಲ್ಲ ಹತ್ಕೊಂಡು ಹೋಗೋದು ಹಂಗೆ ಹಂಗೆ ಅಂತೆಲ್ಲ ಹೇಳ್ಬಿಟ್ಟಿದ್ರು ಮನೇಲಿ. ಅವಾಗ ಮುಟ್ಟಂಗಿಲ್ಲ, ಅದು ಇದು ಎಲ್ಲ ಎತ್ಕೊಂಡು ಹೋಗಿಲ್ಲ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿಗೆ ಮಾತ್ರ ಎತ್ತಬೇಕು ಅಂತ ಕಂಡೀಷನ್ ಆಗ್ತಿದೆ. ಓಕೆ, ಅಂದ ಕಾಲತ್ತಲ್ಲ ಕ್ರೇಜಿ ಗುರು. ಅಲ್ಲಿ ನಿಲ್ಸಿದ್ದಲ್ಲ ಗುರು ನೀನು. ಯೂಶಲಿ ಬೈಕ್ಸ್ ಆಗ್ತಾ ಇದ್ರೆ ಆಕ್ಚುಲಿ ತಾರ್ ಎಲ್ಲ ಹಾಕಿದ್ರು ಅವಾಗ್ಲೇನೆ. ಹೌದಾ? ತಾರು ಜೀಪ್ ಹಾಕೋದ್ ನೋಡ್ಬಿಟ್ಟೆ ನನಗ್ ಧೈರ್ಯ ಬಂದಿದ್ದು. ಅವಾಗ ಫುಲ್ ಮಳೆ ಜೋರಾಗಂಗಿದೆ. ಒಳ್ಳೆ ಕೆಲಸ ಮಾಡಿದ್ವಿ ಕಾರ್ ಎತ್ತಿ, ಇಲ್ಲ ಅಂದ್ರೆ ಎಂದ ಹೋಗ್ಬಿಡ್ತಾ ಇದೀವಿ ಅನ್ಕೊಳ್ಳಿ. ಎಲ್ಲಿ ಬ್ರೋ ಇರೋದು ಈ ತರ ರೋಡಲ್ಲೆಲ್ಲ? ಯು ಹ್ಯಾವ್ ಅರೈವ್ಡ್. ಇವಾಗ SLV ಕಲೆಕ್ಷನ್ಸ್ ಮೆನ್ಸ್ ವೇರ್ ಹತ್ರ ಬಂದಿದ್ದೀವಿ. ಸೊ ಬನ್ನಿ ಒಳಗಡೆ ಹೋಗೋಣ, ಯಾವ್ಯಾವ ಥರ ಆಫರ್ಸ್ ಇದೆ ಇಲ್ಲಿ ಅಂತ. ಸೊ
ಸೊ SLV ಕಲೆಕ್ಷನ್ಸ್ ಅಂತ ಇಲ್ಲಿ ಒಳ್ಳೆ ಬಟ್ಟೆ ಸಿಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಬನ್ನಿ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಆ್ಯಂಡ್ ಯಾವ್ಯಾವ ಥರ ಆಫರ್ಸ್ ಇದೆ ಕೇಳೋಣ ಇಲ್ಲಿ. ಸೊ ಇಲ್ಲಿ ಸಿಗುತ್ತೆ ನಿಮಗೆ ಫುಲ್ಲು ಶರ್ಟ್ಸು, ಪ್ರಿಂಟೆಡ್ ಶರ್ಟ್ಸು, ಫಾರ್ಮಲ್ ಶರ್ಟ್ಸ್ ಸಿಗುತ್ತೆ. ಸರ್ ಎಷ್ಟು ಸರ್? 1000ಗೆ 6. 1000ಗೆ 6. ಹೌದು ಓಕೆ ಸರ್. ಟಿ ಶರ್ಟ್ಸು 1000ಗೆ 10. 1000ಗೆ 10 ಸಿಗುತ್ತೆ ಸ್ನೇಹಿತರೆ ನಿಮಗೆ. ಸೊ ಪ್ರಿಂಟೆಡ್ ಸಿಗುತ್ತೆ ನಿಮಗೆ. ಸೊ ಫುಲ್ ಫ್ಯಾಬ್ರಿಕ್ ಎಲ್ಲ ಸಖತ್ತಾಗಿದೆ. ಸರ್ ಪ್ಯಾಂಟ್ಸು 1000ಗೆ 2. 1000ಗೆ 2 ಬ್ಯಾಗಿ ಪ್ಯಾಂಟ್ಸು ಕೂಡ 900ಗೆ 2 ಸರ್ ಬ್ಯಾಗಿ. ಓಕೆ. ಸೊ ಫಾರ್ಮಲ್ಸು 1000ಗೆ 3 ಇದೆ. ಓಕೆ. ಪೀಸ್ ಟು ಗ್ಯಾರಂಟಿ ಇದೆ, ಪೀಸ್ ಟು ಫಿಕ್ಸ್ ಎಕ್ಸ್ಚೇಂಜ್ ಇದೆ. ಓಕೆ. 900ಗೆ ಜೀನ್ಸ್ ಪ್ಯಾಂಟ್ ಓಕೆ 2. ಸೂಪರ್ ಸರ್. ನೈಟ್ ಪ್ಯಾಂಟ್ಸ್ ಪೀಸ್ ಟು ಪೀಸ್ ಗ್ಯಾರಂಟಿ ಇದೆ. 1000ಗೆ 5. ನೋಡಿ ಸ್ನೇಹಿತರೆ, ಫುಲ್ಲಿ ಫ್ಯಾಬ್ರಿಕ್ ಸಖತ್ತಾಗಿದೆ. ಸೊ 1000ಗೆ 5 ನೈಟ್ ಪ್ಯಾಂಟ್ ಸಿಗುತ್ತೆ. ಫಿಕ್ಸ್ ಟು ಫಿಕ್ಸ್ ಎಕ್ಸ್ಚೇಂಜ್ ಇದೆ. ಎಕ್ಸ್ಚೇಂಜ್ ಇರುತ್ತೆ ಪೀಸ್ ಟು ಪೀಸು. ಸೊ ನೋಡ್ಬೋದು ಇಲ್ಲಿ ಶರ್ಟ್ಸ್ ಎಲ್ಲ ಯಾವ ಥರ ಪ್ರಿಂಟೆಡ್ ಶರ್ಟ್ಸ್ ಇದೆ. ಸೊ ಇದೆಲ್ಲ 1000ಗೆ 5 ಸರ್ ಇದು? ಅದೆಲ್ಲ 1000ಗೆ 4. ಸೊ ಇಲ್ಲಿರೋ ಶರ್ಟ್ಸ್ ಬಂದ್ಬಿಟ್ಟು 1000ಗೆ 4 ಇದು. ಸೊ ಅದಿನ್ನ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಇರುತ್ತೆ. ಸೊ ನಿಮಗೆ ಒಳ್ಳೆ ಆಫರಲ್ಲಿ ಸಿಗಬೇಕು ಅಂದರೆ ಸೊ ಇದು ಪ್ರಿಂಟೆಡ್ ಶರ್ಟ್ ಸಿಗುತ್ತೆ 1000ಗೆ 6 ಆ್ಯಂಡ್ ಇಲ್ಲಿ ಟಿ ಶರ್ಟ್ ಸಿಗುತ್ತೆ 1000ಗೆ 10 ಅಲ್ಲ? ಹೌದು ಸರ್. ಸೊ ಇದು 1000ಗೆ 10 ಸಿಗುತ್ತೆ ನಿಮಗೆ. ಸರ್ ಇದು ಲೊಕೇಶನ್ ಇಲ್ಲಿ? ಏರವಳ್ಳಿ ಕ್ರಾಸ್ ಹಾಸ್ಪಿಟ್ ಕಾಲೇಜ್ ಆಪೋಸಿಟ್ SLV ಕಲೆಕ್ಷನ್. ಓಕೆ. ಸೊ ಸ್ನೇಹಿತರೆ, ನೀವು ಬೇಗ ಬನ್ನಿ, ಆಫರ್ಸ್ನ ಬೇಗ ಗ್ರ್ಯಾಬ್ ಮಾಡಿ. ಸೊ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಕ್ವಾಲಿಟಿ ಮಾತ್ರ ನೋಡ್ತಿರ್ಬೋದು ನೀವು, ಸೂಪರ್ ಇದೆ. ಸೊ ಬನ್ನಿ SLV ಕಲೆಕ್ಷನ್ಸ್ ಅಂತ. ಸೊ ಬೇಗ ಬಂದು ವಿಸಿಟ್ ಮಾಡಿ. ಈ ಶರ್ಟ್ಸ್ ಎಲ್ಲ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರು, ನಮ್ಮದೇ ಫ್ಯಾಕ್ಟ್ರಿಲಿ ರೆಡಿ ಆಗೋಂಥ ಐಟಮು. ಪೀಸ್ ಟು ಪೀಸ್ ಗ್ಯಾರಂಟಿ ಇರ್ತದೆ, ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರ್ತದೆ. ಆಮೇಲೆ ನಮ್ಮ SLV ಕಲೆಕ್ಷನ್ಸು ಲೊಕೇಟ್ ಆಗಿರೋದು ಎಲ್ಲಪ್ಪ ಜಾಗ ಅಂತ ಹೇಳಿದ್ರೆ ಆಕ್ಸ್ಬ್ರಿಡ್ಜ್ ಕಾಲೇಜ್ನ ಆಪೋಸಿಟ್ಟು ಏರೋಹಳ್ಳಿ ಕ್ರಾಸು, ಮಾದೇಶ್ವರ ನಗರ ಮೈನ್ ರೋಡ್, ಸುಂಕುತ್ಕಟ್ಟೆ. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಸುಂಕುತ್ಕಟ್ಟೆ ಸುತ್ತಮುತ್ತ ಇರೋರು SLV ಕಲೆಕ್ಷನ್ಸ್ ಶಾಪ್ ವಿಸಿಟ್ ಮಾಡಿ ಒಮ್ಮೆ. ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರು, ಅಡ್ರೆಸ್ಸು ಮತ್ತೊಮ್ಮೆ ಹಾಕಿರ್ತೀವಿ. ಸೊ ಯಾರನ್ನ ಹತ್ರ ಇರೋರು ಬನ್ನಿ. ಈ ತರ ಕಲೆಕ್ಷನ್ಸ್ ನ ವರ್ತಿ ಇದೆ. ಆಕ್ಚುಲಿ ಆಫರ್ಸ್ ಎಲ್ಲ ತುಂಬಾ ವರ್ತ್ ಇದೆ ಮಿಡಲ್ ಕ್ಲಾಸ್ ಅವ್ರಿಗೆ ಅಂತೂ. ಸೊ ಹಾಗಾಗಿ ಬನ್ನಿ, ಈ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ಆಫರ್ಸಲ್ಲಿ ಕೊಡ್ತಾ ಇದ್ದಾರೆ ಬಟ್ಟೆನ. ಒಳ್ಳೆ ಫ್ಯಾಬ್ರಿಕ್ ಇದೆ, ಗುಡ್ ಕ್ವಾಲಿಟಿ ಇದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಬನ್ನಿ ವಿಸಿಟ್ ಮಾಡಿ. ಇವಾಗ ಬಟ್ಟೆ ಪ್ರಮೋಷನ್ ಆಯಿತು. ಇವಾಗ ನೆಕ್ಸ್ಟ್ ಪ್ರಮೋಷನ್ ಎಲ್ಲಿ ಭಯ? ನೆಕ್ಸ್ಟ್ ಇವಾಗ ಎಕ್ಸ್ಪಲ್ಸ್ 210 ಗಾಡಿಗೆ ಆಕ್ಸೆಸರೀಸ್ ಮಾಡೋರೆ. ಓಕೆ. ಫಾಲ್ಕನ್ ರೈಡರ್ಸ್ ಅಂತ. ಇವರು ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋದು. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ, ಸುಂಕುತ್ಕಟ್ಟೆಯಿಂದ ಬನಶಂಕರಿ. ಓಕೆ, ಲೆಟ್ಸ್ ಗೋ. ಇವರು ಯಾರು ಗೊತ್ತಾ? ಅವರು ಫಾಲ್ಕನ್ ರೈಡರ್ಸ್ ಅವರು ಇಲ್ಲ, ಈ JC ರೋಡ್ ಅಲ್ಲಿ ಬೈಕ್ ವರ್ಲ್ಡ್ ಇತ್ತಲ್ವಾ, ಅವ್ರು ಅಲ್ಲಿ ಹೋಗ್ತಾ ಇದ್ವಲ್ಲ ಪ್ರಮೋಷನ್. ಅವರು ಅಲ್ಲಿ ವಂಚ್ ಅಂತ ಒಬ್ರು ಕೆಲಸ ಮಾಡ್ತಾ ಇದ್ರು. ಅವ್ರು ಇವಾಗ ಸಪರೇಟ್ ಆಗಿ ಇದು ಮಾಡ್ಕೊಂಡಿರೋದು ಫಾಲ್ಕನ್ ರೈಡರ್ಸ್. ಇಷ್ಟೇ ಜೀವನ, ಟ್ರೆಂಡ್ ಅದು. ಹೌದೌದು. ಈಗ ಯಾರೇ ಆಗ್ಲಿ ಅಷ್ಟೇ. ಇವಾಗ ನಮ್ ಫ್ರೆಂಡ್ಸ್ ಇದ್ರು, ಜೊತೆಗೆ ವ್ಲಾಗ್ ಮಾಡ್ತಾ ಇದ್ವಿ. ಆಮೇಲೆ ಅವ್ರ ಕೆಲ್ಸ ಕಲ್ತ್ರು. ಓಕೆ, ಇವಾಗ ಒಬ್ರು ಕೆಳಗ್ ಸಂಬಳ ತಗೊಳ್ಳೋದ್ಕಿಂತ ಅವ್ರೇ ಸ್ಟಾರ್ಟ್ ಮಾಡ್ಕೊಂಬೋದಲ್ಲ ಅಂದ್ಬಿಟ್ಟು ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ರು ಅಷ್ಟೇ. ಅದೇ ತರಾನೇ ಎಲ್ರು. ಯಾರ್ದು ತಪ್ಪು ಯಾರ್ದು ಸರಿ ಅಂತೆಲ್ಲ ಹೇಳಕ್ ಆಗಲ್ಲ ಗುರು ಇಲ್ಲಿ. ಹೌದೌದು. ಬಿಕಾಸ್ ದೇ ಶುಡ್ ಆಲ್ಸೋ ಲಿವ್ ಎಂಡ್ ಆಫ್ ದ ಡೇ. ಹೌದೌದು. ಎವ್ರಿಥಿಂಗ್ ಇಸ್ ಅಬೌಟ್ ಮೇಕಿಂಗ್ ಮನಿ ಅಷ್ಟೇ, ದುಡ್ಡು ಮಾಡಬೇಕು ಅಷ್ಟೇ. ಸೊ ಅದಕ್ಕೆ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಇವಾಗ ಎಲ್ಲ ಸ್ವಂತ ಫ್ಯಾಮಿಲಿ ಅವ್ರನ್ನ ಹಾಕೊಂಡ್ಬಿಡ್ತಾರೆ. ದೊಡ್ಡಪ್ಪ ಚಿಕ್ಕಪ್ಪ ಯಾರೋ ಬೆಳೆಯೋ ಬದಲು ನಮ್ಮವ್ರು ಬೆಳಿಲಿ ಅಂದ್ಬಿಟ್ಟು ಎಲ್ಲ ಅವ್ರವ್ರ ಟೀಮಲ್ಲೇ ಇರ್ತಾರೆ. ಎಂಡ್ ಆಫ್ ದಿ ಡೇ ಮನಿ ಮ್ಯಾಟರ್ಸ್ ಅಷ್ಟೇ. ಯಾರೋ ಒಂದು ಕೋಟ್ ಹಾಕಿದ್ದ, ಇಂಟರ್ವ್ಯೂ ಕೇಳ್ತಾ ಇದ್ದ ಜಿಮ್ ಅಲ್ಲಿ, ಬಾಡಿ ಬಿಲ್ಡರ್ ಹುಡುಗಿರಿಗೆಲ್ಲ ಹೋಗ್ಬಿಟ್ಟು ಯಾವ್ದು ಬಾಡಿ ಪಾರ್ಟ್ ಬಿಲ್ಡ್ ಮಾಡಿದ್ರೆ ಹುಡುಗಿರಿಗೆ ತುಂಬಾ ಇಷ್ಟ ಅಂತ ಎಲ್ಲರೂ ಬೈಸೆಪ್ಸ್, ಚೆಸ್ಟ್, ಬ್ಯಾಕ್ ಇದೇ ಹೇಳ್ತಾ ಇದ್ರು. ಬಟ್ ರಿಯಲ್ ಏನ್ ಗೊತ್ತಾ, ಪೈಸಾನ್ ಬಿಲ್ಡ್ ಮಾಡೋ ಯಾವ ಹುಡುಗಿ ಬೇಕು ಜಾಲಿ. ಪಣಂ ಅಷ್ಟೇ. ಪಣಂ, ಕಾಸು, ದುಡ್ಡು, ಪಣ ಅಷ್ಟೇ. ದುಡ್ಡಿಂದ ಓಡ್ಬೇಕು ಸ್ನೇಹಿತರೆ, ಬಸ್ಸಿಂದೆ, ಹೆಣ್ಣಿಂದೆ, ಹೊನ್ನಿಂದೆ ಅಲ್ಲ. ದುಡ್ಡಿಂದ ಓಡ್ಬೇಕು. ದುಡ್ಡಿದ್ರೆ ದುನಿಯಾ ಅಷ್ಟೇ. ಅಷ್ಟೇ. ಬನ್ನಿ ನೆಕ್ಸ್ಟ್ ಹೋಗೋಣ. ಲೆಟ್ಸ್ ಗೋ.
ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ. ಸೊ ಊಟ ತಿನ್ನೋಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲೂ ಸಿಗ್ತಾ ಇಲ್ಲ ಒಳ್ಳೆ ಹೋಟ್ಲು. ಆಲ್ರೆಡಿ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಇಲ್ಲೇ ಐತಲ್ಲ ಎಲ್ಲಿ ಕಬಾಬ್ ಕಾರ್ನರಾ? ನೋಡಿದ್ರೆ ಹೋಗ್ಬೇಕನ್ಸ್ತಲ್ಲ. ಆ ಬ್ಯಾನರ್ಗಳು ನೋಡಿದ್ರೇ ಹೋಗ್ಬೇಕು ಅನಿಸ್ತಾ ಇಲ್ಲ. ಇಲ್ಲಿ ಯಾವುದು ಇದೆಯಲ್ಲ, ಬನ್ನಿ ಇಲ್ಲೇ ಹೋಗೋಣ. ಶಾದಿಕ್ಕಿ ಬಿರಿಯಾನಿ ಅಂತ. ಶಾದಿಕ್ಕಿ ಬಿರಿಯಾನಿ, ಯಾರು ಶಾದಿಕ್ಕಿ ಹೇಳ್ಬೋದು? ಬನ್ನಿ ಊಟ ಮಾಡೋಣ. ಇವಾಗ ನಾವು ಬಂದಿದ್ದೀವಿ ಥ್ರಾಟಲ್ ರೈಡರ್ಸ್ ಅನ್ನೋ ಬೈಕ್ ಆಕ್ಸೆಸರೀಸ್ ಶಾಪ್ಗೆ. ಈ ಶಾಪ್ ಲೊಕೇಟ್ ಆಗಿರೋದು ಬನಶಂಕರಿ ಸೆಕೆಂಡ್ ಸ್ಟೇಜ್, ಕಾವೇರಿ ನಗರ್, ನೆಕ್ಸ್ಟ್ ಟು ಶೆಟ್ಟಿ ಗಾರ್ಡನ್. ಇಲ್ಲಿ ಇರೋ ಬೈಕ್ ಆಕ್ಸೆಸರೀಸ್ ಆಫರ್ಸ್ ಕೇಳ್ಬಿಟ್ರೆ ಕಳ್ದೋಗ್ತೀರಾ. ಇಲ್ಲಿ ನಿಮ್ಗೆ ಎಲ್ಲಾ ತರದ ಬೈಕ್ ಆಕ್ಸೆಸರೀಸ್ ಸಿಗುತ್ತೆ. ವೆರೈಟಿ ಆಫ್ ಇಂಡಿಕೇಟರ್ಸ್, ಮೊಬೈಲ್ ಮೌಂಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಗ್ ಲೈಟ್ಸ್, ಡಿಸೈನ್ಡ್ ಹೆಡ್ ಲೈಟ್ಸ್, ಬ್ರಾಂಡೆಡ್ ಹೆಲ್ಮೆಟ್ಸ್, ಗುಡ್ ಕ್ವಾಲಿಟಿ ಇರೋ ಬ್ಯಾಕ್ ಪ್ಯಾಕ್ಸ್, ನಿಮ್ಮ ಫೇವ್ರೆಟ್ ಎಕ್ಸಾಸ್ಟ್, ಸ್ಯಾಡಲ್ ಸ್ಟೇ, ಕ್ರ್ಯಾಶ್ ಗಾರ್ಡ್ಸ್, ಎಲ್ಲಾ ತರದ ಆಕ್ಸೆಸರೀಸ್ ಮೇಲೆ ನಿಮ್ಗೆ ಅಪ್ ಟು 50% ಆಫರ್ಸ್ ಕೊಡ್ತಿದ್ದಾರೆ ಸ್ನೇಹಿತರೆ. ಅಂಡ್ ಎಕ್ಸ್ಪಲ್ಸ್ 210 ಓನರ್ಸ್ ಗೆ ಒಂದು ಒಳ್ಳೆ ಎಕ್ಸ್ಕ್ಲೂಸಿವ್ ಕಾಂಬೋ ಪ್ಯಾಕೇಜ್ ಆಫರ್ ಕೊಡ್ತಿದ್ದಾರೆ. 15,000 ಪ್ಲಸ್ ವರ್ತ್ ಇರೋ ಪ್ರಾಡಕ್ಟ್ಸ್ ನಿಮ್ಗೆ ಜಸ್ಟ್ 8,999 ಗೆ ಕೊಡ್ತಿದ್ದಾರೆ. ಈ ಪ್ಯಾಕೇಜ್ ಅಲ್ಲಿ ಏನೇನ್ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಫುಲ್ ಬೈಕ್ PPF, ಕ್ರ್ಯಾಶ್ ಗಾರ್ಡ್, ಸ್ಯಾಡಲ್ ಸ್ಟೇ, ಔಲ್ ಫಾಗ್ ಲೈಟ್, ಮೊಬೈಲ್ ಮೌಂಟ್ಸ್, ಗೇರ್ ಲಿವರ್ ಗ್ರಿಪ್ಪರ್, ನಂಬರ್ ಪ್ಲೇಟ್ ಫ್ರೇಮ್, ಚೈನ್ ಕ್ಲೀನಿಂಗ್ ಕಿಟ್, ಫ್ಯಾಬ್ರಿಕ್ ಕ್ಲಾತ್. ಬನ್ನಿ, ಇನ್ನ ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಈಗಲೇ ಥ್ರಾಟಲ್ ರೈಡರ್ ಸ್ಟೋರ್ಗೆ ವಿಸಿಟ್ ಮಾಡಿ. ಸ್ನೇಹಿತರೆ, ಇನ್ನೊಂದು ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ನೈಟ್ 6 ಗಂಟೆ ಆದಮೇಲೆ ನಮ್ಮ ಭಯ್ಯ ಕಾರೇ ಮುಟ್ಟಲ್ಲ. ಏನಕ್ಕೆ ಹೇಳ್ರಿ? ಕಾರ್ ಮುಟ್ಟಲ್ಲ ಸ್ನೇಹಿತರೆ 6 ಗಂಟೆ ಆದ್ಮೇಲೆ. ಹೇಳಿ, ರೀಸನ್ ಹೇಳಿ. ರೀಸನ್ ಇದೆ, ಅದು ಇಡಲ್ಲ ಅವನು. ಯಾವ ಥರ ಹೇಳಿ ಇವತ್ತು ಓಡಾಡ್ತಾ ಇರೋದು? ಸೊ ಇವಾಗ ದೇವಾನೇ ಕಾರ್ ಓಡಿಸ್ತಾ ಇದ್ದಾನೆ. ಇವಾಗ ನೆಕ್ಸ್ಟ್ ಸ್ಟಾಪ್ ಅದು ನೆಕ್ಸ್ಟ್ ರೋಡ್ ರೈಡರ್ಸ್. ಫಸ್ಟ್ ಸ್ಟಾಪ್ ಬಂದು SLV ಕಲೆಕ್ಷನ್ಸ್, ಸೆಕೆಂಡ್ ಸ್ಟಾಪ್ ಬಂದು ಥ್ರಾಟಲ್ಸ್ ರೈಡರು, ಇವಾಗ ನೆಕ್ಸ್ಟ್ ಮೂರನೇ ಸ್ಟಾಪು ನೆಕ್ಸ್ಟ್ ರೋಡ್ ರೈಡರ್ಸ್. ಅದಾಗ ಮುಗಿಸ್ಕೊಂಡು ಮನೆಗೆ ಡೈರೆಕ್ಟ್. ಟೈಮ್ ಬಂದು ಇವಾಗ 7 ಗಂಟೆ ಆಗಿದೆ ಸ್ನೇಹಿತರೆ. ದೇವ ಹೆಲ್ಮೆಟ್ಗೆ ಆಂಟಿ ಫಾಗ್ ಬೇಕಿತ್ತು, ಅದೊಂದು ಹಾಕ್ಸ್ಕೊಂಡು ಅದಕ್ಕೋಸ್ಕರ ಹೋಗ್ತಾ ಇರೋದು. ಜೈ ಅನ್ನೋಣ. ಸಮಯ ಬಂದು 7 ಗಂಟೆ ಆಗಿದೆ. ಹೆಂಗಿದೆ ದೇವ ಕಾರು? ಬಡವ್ರ ಕಾರು. ಸೂಪರ್. ಲೈಟಿಂಗ್ ಎಲ್ಲ ಇದೆ, ತೋರಿಸ್ಬೇಕು. ಒಳಗಡೆ ಲೈಟಿಂಗ್ ಎಲ್ಲ ಇದೆ ನೋಡಿ ಯಾವ ತರ ಇದೆ ಇಲ್ಲಿ. ಆಂಬಿಯನ್ಸ್ ಲೈಟ್, ಆಂಬಿಯನ್ಸ್ ಲೈಟ್ ಇದು ಹಿಂದೆನೂ 16 ಇದೆ, model ಕಾಣಿಸಲ್ಲ. ಹೌದು, ಸೀಟ್ ಬೆಲ್ಟ್ ತೋರಿಸ್ಕೊಡು ಹೆಂಗಿದೆ ಅಂತ. ಸೀಟ್ ಬೆಲ್ಟ್ಸ್ ನೋಡಿ, 2,500 ಸೀಟ್ ಬೆಲ್ಟ್ ಇಟ್ಕೊಳ್ಳಿ ಭಯ. ಸ್ನೇಹಿತರೆ ನಮಸ್ಕಾರ. ಲೈಫ್ ಸ್ಟೈಲ್ ಬ್ಲಾಗ್ ಮಾಡ್ತಾ ಇದ್ದಾನೆ ದೇವ. ವ್ಯೂಸ್ ಬಂದಿದ ತಕ್ಷಣ ದೇವ ಪಾದಯಾತ್ರೆ ಮಾಡ್ತಾನೆ. ನೆಕ್ಸ್ಟ್ ರೈಡ್ಗೆ ಎಲ್ಲ ರೈಡ್ ಹೋದ್ರೆ ಮಸೀಲಗುಡಿಗೆ ಪಾದಯಾತ್ರೆ ಮಾಡ್ತಾನೆ ದೇವ. ಗುರು ಲೈಟ್ ಬರುತ್ತಾ ಹಿಂಗ್ ಮಾಡಿದ್ರೆ? ನಾವು ಕಾಣಿಸ್ತೀವ ಇದು ಇಷ್ಟು ಟಾರ್ಚ್ ಆನ್ ಮಾಡಿ, ಸಕ್ಕತ್ತಾಗಿ ಕಾಣುತ್ತೆ. ರೋಡ್ ಟಾರ್ಚ್ ಎಲ್ಲ ಆನ್ ಮಾಡಿದ್ರೆ ಕಣ್ಣಿಗೆ ಹೊಡೆಯುತ್ತೆ. ಎಕ್ಸಾಸ್ಟ್ ಬ್ಲಾಸ್ಟ್ ಮಾಡ್ತೀನಿ. ಪಟ್ ಪಟ್ ಅನ್ಸಿದ್ರು. ಸ್ಟೆಪ್ ಸಿಗ್ಲಿ, ಸ್ಟೆಚ್ ಇದು ಅವಾಗ ಅನ್ಕೊಳ್ಬೋದಾಗಿದೆ. ಹೇಗಿದೆ ಸ್ನೇಹಿತರೆ ಎಕ್ಸಾಸ್ಟ್ ನೋಟು? ಕಮೆಂಟ್ ಸೆಕ್ಷನ್ ತಿಳಿಸಿ. ಕೆಳಗಡೆನೂ ಲೈಟ್ಸ್ ಇದೆ ಸ್ನೇಹಿತರೆ ನೋಡಿ. ರೆಡ್ ಲೈಟ್, ರೆಡ್ ಲೈಟ್, ಗ್ರೀನ್ ಲೈಟ್, ಪಟ್ ಪಟ್ ಅಂತ ಇದೆ ನೋಡಿ ಪಟಾಕಿ. ನೋಡಿ ಸ್ಪೇಸ್ ಮ್ಯಾನ್ ಇದೆ, ಸ್ಪೇಸ್ ಮ್ಯಾನ್. ಕರೆಕ್ಟ್ ಗುರು, ನಿನ್ ಕಾರ್ನ ಇದೇ ಮಾಡಿಲ್ಲ ಅನ್ಸುತ್ತೆ, ರಿವ್ಯೂ ಮಾಡಿಲ್ಲ. ಲಕ್ಷ ಅಂತ ನಾಲೆಜ್ ಇಲ್ಲ ಗುರು. ಗಾಡಿಗಳ ಬಗ್ಗೆ ಸುಮ್ಮನೆ ಓಡಿಸೋದಷ್ಟೇ, ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಸ್ನೇಹಿತರೆ, ಸುಮ್ಮನೆ ಓಡಿಸೋ. ಚೈನ್ ಸೌಂಡ್ ಬಂದ್ರೆ ಚೈನ್ ಲೂಪ್ ಹಾಕೋದು ಅಷ್ಟೇ ಗೊತ್ತಿರೋದು ಗುರು, ಏನೂ ಗೊತ್ತಿಲ್ಲ. ಇಲ್ಲಾಂದಿದ್ರೆ ನಾನು ರಿವ್ಯೂ ಮಾಡಿಕೊಂಡು ಮೀವ್ಸ್ ಮಾಡಿಕೊಂಡು ಚೆನ್ನಾಗಿರ್ಬೋದಾಗಿತ್ತು, ಜಾಲಿಯಾಗಿತ್ತು.
ಇರ್ಬೇಕಾಗಿತ್ತು ನೀನ್ ಟ್ರ್ಯಾಕ್ ಅಲ್ಲಿ ಇರ್ಬೇಕಾಗಿದ್ದೇವ. ಇಲ್ಲೇನ್ ಮಾಡ್ತಾ ಇದೀಯ ನೀನು ಜೆ.ಸಿ. ರೋಡ್ ಅಲ್ಲಿ? ಏನ್ ಗುರು ನೀನು ಬೈಕ್ ಬರ್ಸಿದ್ದೆ? ಸ್ವಲ್ಪ ಆಡೈತೆ ಒಂದೇ ಬಿಡಲ್ಲ. ಲಾಸ್ಟ್ ಟೈಮ್ ಏನ್ ಗುರು ಇದು ಫರ್ನಿಚರ್ ಸ್ಟೋರು? ಸ್ಟೋರ್ ಫುಲ್ ಬೋರ್ಡೆ ಐತೆ. ಯಾವ ತರ ಹೇಳು? ಫೈನಲ್ ಸ್ಟಾಪ್ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್ ಅಲ್ಲಿ ಇದೀವಿ. ಸೊ ಯಾವ ತರ ಸ್ಟಾಕ್ ಇಟ್ಟಿದ್ದಾರೆ ನೋಡಿ, ನೆಕ್ಸ್ಟ್ ಲೆವೆಲ್. ₹1 ಕಡಿಮೆ ಮಾಡ್ಕೊಡಿಲ್ಲ. ಏನ 2.5 ಅಂತೇನಾ? 2400 ಮಾಡ್ಕೊಳ್ಳಿ ಅಂದೆ. ಆಗಲ್ಲ ಏನ್ ಹೇಳಿ, ಇವಾಗ ಸೀಸನ್ ಬಿಡಲ್ಲ. ಅವ್ನು ಬಂದೇ ಬರ್ತೀವಿ. ಹಾ ಅದೇ, ಮೊದಲು ಸ್ಟೇ ಎನ್ಕ್ವೈರಿ ಮಾಡ್ಬೇಕಾರೆ ಅವಾಗ್ಲೇ ಮಾತಾಡ್ಬಿಡ್ಬೇಕು ಬ್ರೋ. ಹೌದೌದು. ಸೊ ಇದು ಮಾಡೋದು ಇದೆ ಟೈಚಿ ಇದು ಬಂದು ಆಲ್ ವೆದರ್, ಇದು ವಾಟರ್ ಪ್ರೂಫ್. ಕೊನೆಗೂ ನಾನು ತಗೊಳಕ್ಕಾಗಲಿ, ಎಲ್ಲೆಷ್ಟು ತಗೊಂಡ್ಬಿಟ್ಟೆ. ಇದು ಎಷ್ಟು ಗೊತ್ತಾ? ಇದು ₹33,500 ಬರೀ ಜಾಕೆಟ್. ನಮ್ಮಂತ ಬಡವರಿಗೆ ಅಲ್ಲ ಇದು, ಆಫ್ಟರ್ ಡಿಸ್ಕೌಂಟ್ ಎಷ್ಟು ಇದು? ಇವ್ರ ತರ ಶ್ರೀಮಂತವ್ರಿಗೆ ಮಾತ್ರ. ನಿಜ ನಿಮ್ಗೇನೆ. ಸೊ ಕೊಡ್ತಾ ಇದೀವಿ. ಸೂಪರ್, ಇದಕ್ಕೋಸ್ಕರನೇ ಬಂದಿದ್ದು. ಭಯ ಹಾಕ್ಬಿಡ್ತೀರ ಹಂಗೆ? ಓಕೆ. ಸೊ ಫುಲ್ಲಿ ಲೋಡೆಡ್ ಸ್ಟಾಕ್ಸ್ ಇದೆ ನೆಕ್ಸ್ಟ್ ರೋಡ್ ರೈಡರ್ಸ್ ಅಲ್ಲಿ. ಪ್ಯಾಂಟು ಐತಾ ಇಲ್ಲಿ? ಇಲ್ಲ. ಎಲ್ಲೆಷ್ಟು ಇದು? ಟೈಚಿ ತಗೊಬೇಕಾಗಿತ್ತು ಗುರು, ಬಟ್ ಎಲ್ಲೆಷ್ಟು ಹಾಕ್ಬಿಟ್ಟೆ. ಇದಕ್ಕೆ ನೋಡಿದ ಒಬ್ಬ ಹುಡುಗ ಒಂದು ರೀಲ್ ಮಾಡಿ ಹಾಕಿದ, ರೈನಾಕ್ಸ್ ಅವ್ರು ಟ್ಯಾಗ್ ಮಾಡ್ಬಿಟ್ಟು. ಏನಂತ? ನೀರು ಹೋಗ್ತಾ ಇದೆ ಅಂತ? ನೀರು ಹೋಗ್ತಾ ಇದೆ ಅಂತ ರೈನಾಕ್ಸ್ ಅವ್ರು ಮೆಸೇಜ್ ಮಾಡಿದಾರಪ್ಪ. ಸಾರಿ ಫಾರ್ ಇನ್ಕನ್ವೀನಿಯನ್ಸ್ ಅಂತೆಲ್ಲ ಕಮೆಂಟ್ ಮಾಡಿದಾರೆ. ಓ ಸೂಪರ್. ಇದ್ರಲ್ಲೂ ನೀರು ಹೋಗುತ್ತಾ ಗುರು? ಲೇಯರ್ ಬೈ ಲೇಯರ್ ಇದೆ. ಸೊ ಇಲ್ಲೊಂದು RX ಇದೆಯಂತೆ, ನೋಡೋಣ ಬನ್ನಿ. ಓ ಕ್ರೇಜಿ. ಓಹೋ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಇದೆ. ಸ್ಟಾಕು ಬ್ಯೂಟಿ ಬ್ರೋ. RX 135 ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. ಎಲ್ಲ ಸ್ಟಾಕ್ ಬ್ರೋ? ಫುಲ್ ಸ್ಟಾಕ್ ಆಗಿತ್ತು ಬ್ರೋ. ಕ್ರೇಜಿ ಬ್ರೋ. ಎಷ್ಟಕ್ಕೆ ತೊಗೊಂಡ್ರಿ ಬ್ರೋ ಗಾಡಿ? 5 ಸ್ಪೀಡು ಜಪಾನ್ ಕಾರ್ ಬಿತ್ತು, ಎರಡು ಆಯ್ತು. ಓಹೋ, ಮತ್ತೆ ರೆಡಿ ಮಾಡ್ಸಕ್ ಒಂದಾ? ರೆಡಿ ಮಾಡ್ಸಾಗ ಒಂದು 65-70. ವಾ ಸೂಪರ್ ಬ್ರೋ. ಹೋಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಮಾಡಿಸಿದ್ದಾರೆ. ರಿಪೋರ್ಟ್ ಮಾಡಿ ಇದಾಗಿದೆ, ಸೊ ಅದಕ್ಕೋಸ್ಕರ ಆಯಿಲ್ ಚೆನ್ನಾಗಿ ಕುಡಿಬೇಕು. ಸೆಟ್ ಆಗಿಲ್ಲ. ಹೌದಾ? ಅದಕ್ಕೆ RPM 4ರಿಂದ 5 ನೋಡಿಸ್ತಾ ಇರೋದು. ಈಗ ಕೊಡಿಸ್ತಾ ಇದ್ದೀನಿ ಸೆಟ್ ಆಗೋ ತನಕ. ಸಕ್ಕತ್ತಾಗಿದೆ. ಕ್ರೇಜಿ. ಅಟೆನ್ಷನ್ ಸೀಕರ್. ಒಂದು ಗ್ರೀಸು ಇಲ್ಲ ನೋಡಿ ಬ್ರೋ. ಅದೇ ನೋಡ್ತಾ ಇದ್ದೀನಿ ನಾನು. ಕ್ರೇಜಿ ಬ್ರೋ. ಇಲ್ಲೇ ಏನ್ ತಗೊಳಕ್ ಬಂದಿದ್ದೀರಾ ಇದಕ್ಕೆ? ನೋಡಿ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಯಾವ ತರ ಗಾಡಿ ಬರುತ್ತೆ. ಏನು ಭಯ? ನಮ್ಮ ಮೆಚ್ಚಿನ ಭಯ ಫುಲ್ ಖುಷ್. ಆಲ್ಬರ್ಟ್ ಎಡಿಸನ್ ಇವ್ರ ಹತ್ರ ಇದ್ದಿದ್ದು ಬ್ರೋ. ಅವ್ರೊಬ್ರು ಜಗದೀಶ್ LBS ಗ್ಯಾರೇಜ್ ಅಲ್ಲಿ ಒಬ್ರು ಬರ್ತಾರೆ. ಅದಾದ್ಮೇಲೆ ಇದೇ ನೋಡ್ತಾರೆ. ಕ್ರೇಜಿ. ಸೂಪರ್ ಆಗಿದೆ ಸ್ನೇಹಿತರೆ, ಒಂದ್ಸಲಿ ಕುತ್ಕೊಂಡು ನೋಡೋಣ. ಮನೆ ಬ್ಲಾಗ್ ನಡೀತಾ ಇದೆ ಬೈ. ನೋಡಿ ಸ್ನೇಹಿತರೆ,
ಇದು ಅವ್ರ ಅಮ್ಮ ಅವರ ಸಿಗ್ನೇಚರ್ ಅಂತ ಡ್ಯಾಡಿ ಕ್ರೇಜಿ. ಕಾಲೇಜಲ್ಲಿ ಏನೇ ಆಕ್ಸೆಸರೀಸ್ ಬೇಕು ಅಂದರೆ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಬರ್ಬೋದು. ಸೊ ನೋಡ್ಬೋದು ಇಲ್ಲಿ ಫುಲ್ಲು ಸ್ಟೋರ್ ಫುಲ್ ಆಗಿಬಿಟ್ಟಿದೆ, ಲೋಡ್ ಆಗಿಬಿಟ್ಟಿದೆ ಸ್ಟಾಕು. ಸೊ ಇದು ನಮ್ಮ ಫೈನಲ್ ಸ್ಟಾಪ್. ಇಲ್ಲಿಂದ ನಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಪಟ್ಟನ ಕೆಲಸ ಮುಗಿಸೋಣ. ನಮಸ್ಕಾರ ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ರಿ ನೀವು ಯಾವುದು ಹೆಲ್ಮೆಟ್ ಯೂಸ್ ಮಾಡ್ತಾ ಇರೋದು ಅಂತ. ಎಲ್ಲೆಷ್ಟು ಎಕ್ಸ್ಪ್ಲೋರರ್ ಅಂತ. ಸೊ ಅಡ್ವೆಂಚರ್ ಹೆಲ್ಮೆಟ್ ಇದು. ಆ್ಯಂಡ್ ನಾನು ಇವಾಗ ಆ್ಯಂಟಿ ಫಾಗ್ ಹಾಕ್ಸಕ್ಕೆ ಬಂದಿದ್ದೆ. ಸೊ ನಾನು ತುಂಬ ಕಡೆ ಹುಡುಕಾಡಿದೆ ಆ್ಯಂಟಿ ಫಾಗ್ ವೈಸರ್ ಬೇಕಾಗಿತ್ತು ಅಂತ. ಸೊ ಎಲ್ಲೂ ಅವೈಲಬಲ್ ಇರಲಿಲ್ಲ. ಸೊ ನಾನು ಬಂದಿದ್ದು ನೆಕ್ಸ್ಟ್ ರೋಡ್ ರೈಡರ್ಸ್ಗೆ. ಹೆಲ್ಮೆಟ್ ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ರೋಡ್ ರೈಡರ್ಸಲ್ಲಿ ಅವೈಲಬಲ್ ಇದೆ. ಹೆಲ್ಮೆಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ನೀವು ಈ ಥರ ಹೆಲ್ಮೆಟ್ಸು ಆ್ಯಂಡ್ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಥರನೂ ಸಿಗುತ್ತೆ ಇಲ್ಲಿ. ಸೊ ನೀವು ವಿಸಿಟ್ ಮಾಡಿ ನೆಕ್ಸ್ಟ್ ರೋಡ್ ರೈಡರ್ಸ್.